ಮಾಜಿ ಸಿಎಂ ಹೇಳಿಕೆ ಈಗ ಇಡೀ ರಾಜಕೀಯ ವಲಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಸರ್ಕಾರ ಪತನಗೊಳ್ಳೋದು ಪಕ್ಕ ಅಂತ ಹೇಳಿ ಘಂಟಾಘೋಷವಾಗಿ ಹೇಳ್ತಿದ್ದಾರೆ. ನೂರ 36 MLAಗಳಿದ್ರು. ಅದಾದ ನಂತರ ಬೈ ಎಲೆಕ್ಷನ್ ಆಯಿತು. ಬೈ ಎಲೆಕ್ಷನ್ನಲ್ಲಿ 3 ಕ್ಷೇತ್ರವನ್ನ ಗೆದ್ದುಕೊಂಡು 138ಕ್ಕೂ ಕ್ಷೇತ್ರ ಅಥವಾ 138ಕ್ಕೂ ಹೆಚ್ಚು ಸ್ಥಾನ ಇರುವ ಒಂದು ಸುಭದ್ರ ಸರ್ಕಾರ, ಆ ಕಾಂಗ್ರೆಸ್ ಸರ್ಕಾರವೇ ಪತನಗೊಳ್ಳುತ್ತೆ ಅಂತ ಹೇಳಿ ಒಬ್ಬ ಮಾಜಿ ಸಿಎಂ ಭವಿಷ್ಯ ನುಡಿದಿದ್ದಾರೆ. ಸರ್ಕಾರದ ಭವಿಷ್ಯ ನುಡಿದ ಜಗದೀಶ್ ಶೆಟ್ಟರ್ ಸಿಎಂ ಕುರ್ಚಿ ಕಿತ್ತಾಟದಲ್ಲೇ ಪತನ ಆಗೋದು ಫಿಕ್ಸ್ ಅಂತ ಈಗ ಭವಿಷ್ಯವನ್ನು ನುಡಿದಿದ್ದಾರೆ. ಈ ಹೇಳಿಕೆ ನಿಜಕ್ಕೂ ಕೂಡ ರಾಜಕೀಯ ವಲಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಹುಬ್ಬಳ್ಳಿಯಲ್ಲಿ ಭವಿಷ್ಯ ನುಡಿದ ಜಗದೀಶ್ ಶೆಟ್ಟರ್ ಹಾಗಾದ್ರೆ ಏನು ಹೇಳಿದ್ರು? ಸಿಎಂ ಒಂದು ಗುಂಪು, ಡಿಕೆಶಿದು ಇನ್ನೊಂದು ಗುಂಪು. ಕಾಂಗ್ರೆಸ್ ಪಕ್ಷ 2 ಗುಂಪುಗಳಾಗಿವೆ. ಮೊದಲು ಒಳಗೊಳಗೆ ಗುಂಪುಗಾರಿಕೆ ಇತ್ತು, ಈಗ ಅದು ಹೊರಗೆ ಬಂದಿದೆ. ಹಾಗಾಗಿ ಸರ್ಕಾರ ಪತನಗೊಳ್ಳೋದು ಪಕ್ಕ, ಎನಿ ಟೈಮ್ ಎನಿ ಮೂಮೆಂಟ್ ಸರ್ಕಾರ ಬೀಳೋದು ಪಕ್ಕ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಸೊ ಇಲ್ಲಿ ನಾವು ಆಡು ಭಾಷೆಯಲ್ಲಿ ಹೇಳೋದಾದರೆ, 4 ಗೋಡೆಯ ಮಧ್ಯೆ ಇತ್ಯರ್ಥಗೊಳ್ಳಬೇಕಾದಂತಹ ಒಂದು ಪೊಲಿಟಿಕಲ್ ಇಂಟರ್ನಲ್ ಅಂದರೆ ಆಂತರಿಕ ಒಳಜಗಳ ಇದೆಯಲ್ಲ, ಈಗ ಊರು ಬಾಗಿಲಾಗಿದೆ. ವಿಪಕ್ಷದವರಿಗೆ ಹೊಸ ಹೊಸ ವೆಪನ್ಗಳನ್ನು ಧಾರೆ ಎರೆದು ಕೊಟ್ಟಂತಾಗಿದೆ. ಜೊತೆಗೆ ಮಾಜಿ ಸಿಎಂಗಳ ಬಾಯಲ್ಲೂ ಕೂಡ ಒಂದು ಸರ್ಕಾರದ ಪತನದ ಭವಿಷ್ಯ ಸರಳವಾಗಿ ಉಚ್ಚಾರ ಆಗುತ್ತೆ ಅನ್ನೋದಾದರೆ, ನಿಜಕ್ಕೂ ಕೂಡ ಅವರ ದೌರ್ಬಲ್ಯಗಳನ್ನು ಅವರೇ ಪ್ರದರ್ಶನ ಮಾಡಿಕೊಂಡು 138ಕ್ಕೂ ಹೆಚ್ಚು ಸ್ಥಾನ ಇರುವ ಒಂದು ಸುಭದ್ರ ಸರ್ಕಾರವನ್ನು ಅಲ್ಲಾಡಿಸ್ತೀವಿ ಅಥವಾ ಪತನಗೊಳ್ಳುತ್ತೆ ಅಂಥೇಳಿ ಜನ ಮಾತನಾಡುವಂತೆ ಮಾಡ್ಕೊಂಡಿದ್ಯಾರು? ಎನಿ ಟೈಮ್ ಎನಿ ಮೂಮೆಂಟ್, ಯಾವುದೇ ಘಳಿಗೆ ಯಾವುದೇ ಕ್ಷಣ ಸರ್ಕಾರ ಬೀಳೋದು ಪಕ್ಕ ಅಂತ ಹೇಳ್ತಿದ್ದಾರೆ. SC ST ಜನರ ಮೇಲೆ ಕಾಳಜಿ ಇಲ್ಲ. ಡಿಕೆಶಿ ಶತ್ರು ಸಂಹಾರ ಮಾಡಲಿಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ಕೆಲವೇ ದಿನಗಳಲ್ಲಿ ಬಯಲಲ್ಲೇ ಗುದ್ದಾಟ ಆಗೋದು ಗ್ಯಾರಂಟಿ. ಜಗದೀಶ್ ಶೆಟ್ಟರ್ ಏನು ಹೇಳಿದ್ರು ಅನ್ನುವಂಥದ್ದನ್ನು ನಾವು ಕೇಳಿಸ್ತೀವಿ. ಆದರೆ ಅದಕ್ಕೂ ಮುನ್ನ ಅವರ ಹೇಳಿಕೆ ಸಾಲುಗಳನ್ನು ಗಮನಿಸ್ತಾ ಇದ್ದರೆ ನಿಜಕ್ಕೂ ಕೂಡ ಇದು ಒಂದು ರೀತಿಯಲ್ಲಿ ಇಡೀ ಸರ್ಕಾರವನ್ನೇ ಅಲುಗಾಡಿಸುವ ರೀತಿಯಲ್ಲಿದೆ. ಹಾಗಾದರೆ ಮಾಜಿ ಸಿಎಂ ಏನು ಮಾತನಾಡಿದ್ದಾರೆ? ಸರ್ಕಾರದ ವಿರುದ್ಧ ಯಾವ ತರಹದ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ? ಇಡೀ ಕಾಂಗ್ರೆಸ್ ಸರ್ಕಾರವನ್ನೇ ತಲೆ ಕೆಳಗಾಗುವಂತೆ ಮಾಡುತ್ತಾ ಅವರ ಹೇಳಿಕೆ ಕೇಳಿಸ್ಕೊಳ್ಳಿ. ಒಂದೇನಾಗ್ತದೆ, ನಕ್ಸಲೇಟ್ಸು ಮೇನ್ ಸ್ಟ್ರೀಮಿಗೆ ಬರಬೇಕನ್ನುವಂಥದ್ದು ಎಲ್ಲ ಸರ್ಕಾರಗಳು ಇದ್ದಾಗ ಉದ್ದೇಶ ಇದ್ದಾಗ, ಮತ್ತು ಬೇರೆ ಬೇರೆ ಸರ್ಕಾರ, ಈಗ ನಾನು ಮುಖ್ಯಮಂತ್ರಿ ಇದ್ದಾಗೂ ಕೆಲವು ಶರಣರಾದರು. ಆದರೆ ಅದನ್ನು ವೈಭೀಕರಣ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಇವತ್ತು ನಕ್ಸಲೇಟ್ಸು ಮತ್ತು ಅದಕ್ಕೊಂದು ಪ್ಯಾಕೇಜ್ ಇದೆ. ನಕ್ಸಲೇಟ್ಸು ಶರಣಾಗೋರ ಬಗ್ಗೆ ಮತ್ತು ಒಂದು ಪ್ಯಾಕೇಜು ನಮ್ಮ ಕಾಲದಲ್ಲಿತ್ತು, ಎಲ್ಲರ ಕಾಲದಲ್ಲಿ ಇದೆ. ಅಲ್ಲ, ಓವರಾಲ್ ಈಗ ಪಾರ್ಟಿ ಒಂದು ಸ್ಟ್ಯಾಂಡ್ ತೊಗೊಂಡಿದೆ. ಪಾರ್ಲಿಮೆಂಟಲ್ಲಿ ಡಿಸ್ಕಷನ್ ಆಯಿತು ಸಂವಿಧಾನದ ಬಗ್ಗೆ. ಆ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಅವರು ಯಾವ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಡ್ಕೊಂಡ್ರು, ಯಾವ ರೀತಿ ಅಪಮಾನಕರವಾಗಿ ಅವ್ರು ನಡೆಸ್ಕೊಂಡ್ರು, ಚುನಾವಣೆಯಲ್ಲಿ ಸೋಲಿಸಿದ್ರು, ಮತ್ತು ನೆಹರು ಕ್ಯಾಬಿನೆಟಲ್ಲಿದ್ದಾಗ ಅವರ ಮುಂದೆ ನೋಡ್ರಿ, ಇಲ್ಲೇ ಒಂದು ವ್ಯವಸ್ಥೆ ಇದೆ. ಪ್ಲ್ಯಾನಿಂಗ್ ಕಮಿಷನ್ ಅಂತಿತ್ತು, ಈಗ ನೀತಿ ಆಯೋಗ ಅಂತಿದೆ. ಆ ನೀತಿ ಆಯೋಗದ ಮುಂದೆ ಎಲ್ಲ ಸ್ಟೇಟ್ಗಳು ರಿಪ್ರೆಸೆಂಟೇಟಿವ್ಸ್ ಇರ್ತಾರೆ. ಮುಖ್ಯಮಂತ್ರಿಗಳು ಇರ್ತಾರೆ ಅಥವಾ ಅವ್ರ ಪರವಾಗಿ ಮಂತ್ರಿಗಳು ಹೋಗಿರ್ತಾರೆ, ಅಧಿಕಾರಿಗಳು ಹೋಗಿರ್ತಾರೆ. ಇವತ್ತು ಏನಾದರೂ ನಿಮ್ಮದು ಗ್ರಿವೆನ್ಸ್ ಇದ್ದರೆ ಆ ಒಂದು ಫೋರಮ್ದಲ್ಲಿ ಹೇಳ್ಬೇಕು ನೀವು.
ಅಲ್ಲಿಂದ ಎಕ್ಸ್ಪ್ಲೇನ್ ಮಾಡ್ತಾರೆ ಏನೊಂದು ಗೈಡೆನ್ಸ್ ಮೇಲೆ ಇವತ್ತು ಯು ಪಿ ಎ ಸರ್ಕಾರ ಇದ್ದು ಅದ ಗೈಡೆನ್ಸ್ ಅದಾವು